ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಜ್ಞಾನಪೀಠ ಪುರಸ್ಕೃತರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಅವರ ಕಾವ್ಯನಾಮ, ಕವನ ಸಂಕಲನಗಳು, ನಾಟಕಗಳು ಮತ್ತು ಆತ್ಮಚರಿತ್ರೆ. ಮೊದಲ ಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ಶ್ರೀರಾಮಾಯಣ ದರ್ಶನಂ ಗ್ರಂಥಕ್ಕೆ ಜ್ಞಾನಪೀಠ ಪ್ರಶಸ್ತಿಯು 1967ರಲ್ಲಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ 1955ರಲ್ಲಿ ಲಭಿಸಿರ್ತಕ್ಕಂಥದ್ದು. ಇತರೆ ಪ್ರಸಿದ್ಧ ಕೃತಿಗಳು ಬಂದು ಮಲೆಗಳಲ್ಲಿ ಮದುಮಗಳು, ಅದೊಂದು ಕಾದಂಬರಿ, ಕಾನೂರು ಹೆಗ್ಗಡತಿ, ಅದು ಕೂಡ ಕಾದಂಬರಿ ಆಗಿರುತ್ತೆ. ಅವರ ಕವನ ಸಂಕಲನಗಳನ್ನು ನೋಡ್ತಾ ಹೋಯ್ತು ಅಂದರೆ ಕೊಳಲು, ಪಾಂಚಜನ್ಯ, ನವಿಲು, ಕಿಂದರಿ ಜೋಗಿ ಮತ್ತು ಇತರೆ ಕವನಗಳು, ಅಗ್ನಿ ಅಂಶ, ಪ್ರೇಮ ಕಾಶ್ಮೀರ, ಚಂದ್ರಮಂಚಿಕೆ ಬಾರೆ ಚಕೋರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಮಂತ್ರಾಕ್ಷತೆ. ಅವರ ಆತ್ಮಚರಿತ್ರೆ, ನೆನಪಿನ ದೋಣಿಯಲ್ಲಿ, ಪ್ರಮುಖ ನಾಟಕಗಳು ಬೆರಳೊಳ ಕೊರಳ್, ಬಿರುಗಾಳಿ, ಮಹಾರಾತ್ರಿ, ಮಂತ್ರ ಮಾಂಗಲ್ಯ, ಚಂದ್ರಹಾಸ, ಬಲಿದಾನ, ಶೂದ್ರ ತಪಸ್ವಿ. ಸಣ್ಣ ಕಥೆಗಳು, ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ನರಿಗಳಿಗೇಕೆ ಕೋಡಿಲ್ಲ. ಎರಡನೇ ಕವಿ ದ ರಾ ಬೇಂದ್ರೆ. ಇವರು ಬರೆದಿರ್ತಕ್ಕಂಥ 4 ತಂತಿ ಗ್ರಂಥಕ್ಕೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಇವರ ಕವನ ಸಂಕಲನಗಳು ಬಂದು ನಾದಲೀಲೆ, ಸೂರ್ಯಪಾನ, ಗರಿ, ಕಾಮಕಸ್ತೂರಿ, ಹಾಡುಪಾಡು, ಅರುಳು ಮರುಳು, ಉತ್ತರಾಯಣ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ಮುಕ್ತಕಂಠ, ಯಕ್ಷ ಯಕ್ಷಿ. ಅವರ ನಾಟಕಗಳು ಉದ್ಧಾರ, ನಗೆಯ ಹೊಗೆ, ಉಚ್ಚಾಟಗಳು, ತಿರುಕರ ಪಿಡುಗು, ಕಥಾ ಸಂಕಲನ ನಿರಾಭರಣ ಸುಂದರಿ. ಮೂರನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬಂದು ಕೆ ಶಿವರಾಮ ಕಾರಂತ. ಇವರು ಬರೆದಿರ್ತಕ್ಕಂಥ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಇವರ ಕಾದಂಬರಿಗಳು ಚೋಮನ ದುಡಿ, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಚಿಗುರಿದ ಕನಸು, ಮುಗಿಯದ ಯುದ್ಧ. ನಾಟಕಗಳು ಯಕ್ಷಗಾನ, ಯಕ್ಷಗಾನ ಬಯಲಾಟ. ಆತ್ಮಚರಿತ್ರೆ ಬಂದು ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಿಂದ. 4ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಶ್ರೀರಾಮ ಪಟ್ಟಾಭಿಷೇಕ ಬಂದು ಮಹಾಕಾವ್ಯ. ಚನ್ನಬಸವನಾಯಕ ಸುಬ್ಬಣ್ಣ ಕಾದಂಬರಿಗಳು. ನಾಟಕಗಳು ಬಂದು ಕಾಕನಕೋಟೆ, ಕಾಳಿದಾಸ, ಯಶೋಧರ. ಆತ್ಮಚರಿತ್ರೆ ಬಂದು ಭಾವ. 5ನೇ ಜ್ಞಾನಪೀಠ ಪುರಸ್ಕೃತರು ವಿಕ್ರು ಗೋಕಾಕ್. ಭಾರತ ಸಿಂಧು ರಶ್ಮಿ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಕಾದಂಬರಿಗಳು ಬಂದು ಸಾಮರಸವೇ ಜೀವನ, ಕವನ ಸಂಕಲನಗಳು ಅಭ್ಯುದಯ, ದ್ಯಾವಪೃಥವಿ, ಕಲೋಪಾಸಕರು, ಸಮುದ್ರ ಗೀತೆಗಳು, ಸಮುದ್ರದಾಚೆಯಿಂದ. 6ನೇ ಜ್ಞಾನಪೀಠ ಪುರಸ್ಕೃತರು ಯು ಆರ್ ಅನಂತಮೂರ್ತಿ. ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ. ಕಾದಂಬರಿಗಳು ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ. ನಾಟಕ ಬಂದು ಅವಹಾನೆ. ಸಣ್ಣ ಕಥೆಗಳು ಮೌನಿ, ಘಟಶ್ರದ್ಧ, ಆಕಾಶ ಮತ್ತು ಬೆಕ್ಕು. ಕವನ ಸಂಕಲನಗಳು ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು. 15 ಪದಗಳ ಆತ್ಮಚರಿತ್ರೆ ಬಂದು ಸುರಗಿ. 7ನೇ ಜ್ಞಾನಪೀಠ ಪುರಸ್ಕೃತರು ಗಿರೀಶ್ ಕಾರ್ನಾಡ್. ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ. ನಾಟಕಗಳು ಬಂದು ಯಯಾತಿ, ತೊಘಲಕ್, ಅಯವದನ, ತಲೆದಂಡ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಒಡಕಲು ಬಿಂಬ, ಅಗ್ನಿ ಮತ್ತು ಮಳೆ. ಇವರ ಆತ್ಮಚರಿತ್ರೆ ಆಡತದ ಆಯುಷ್ಯ. 8ನೇ ಜ್ಞಾನಪೀಠ ಪುರಸ್ಕೃತರು ಚಂದ್ರಶೇಖರ್ ಕಂಬಾರ. ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ. ಪ್ರಸಿದ್ಧ ನಾಟಕಗಳು ಜೋಕುಮಾರ ಸ್ವಾಮಿ, ಕಾಡು ಕುದುರೆ, ಸಂಗ್ಯಾಬಾಳ್ಯ, ಮಹಾಮಾಯಿ, ನಾಯಿಕತೆ, ಹರಕೆಯ ಕುರಿ, ಸಿರಿಸಂಪಿಗೆ, ಜಯಿಸಿದ ನಾಯಕ, ಋಷ್ಯಶೃಂಗ, ಹುಲಿಯ ನೆರಳು. ಕವನ ಸಂಕಲನ ಮುಗುಳು, ಹೇಳುತ್ತೇನೆ ಕೇಳ, ಸಾವಿರದ ನೆರಳು, ಬೆಳ್ಳಿ ಮೀನು, ಚಕೋರಿ, ರಾಕ್ಸ್ ಆಫ್ ಹಂಪಿ, ಇಲ್ಲಿದೆ ಶಿವಪುರ. ಇದಿಷ್ಟು 8 ಜ್ಞಾನಪೀಠ ಪುರಸ್ಕೃತರ ಮಾಹಿತಿಯಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.